ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿಯ 39,000 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಆರೋಪಿಸಿದರು. ಅವರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿ ಯೋಜನೆಯ ಹಣವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮಾತ್ರ ಬಳಸಬೇಕು. ಆದರೆ ಪಕ್ಷದ ಪ್ರಣಾಳಿಕೆಯ ಗ್ಯಾರಂಟಿ ಅನುಷ್ಠಾನಕ್ಕಾಗಿ ದಲಿತರ ಮೀಸಲು ನಿಧಿ ಬಳಸಿರುವುದು ಅನ್ಯಾಯವಾಗಿದೆ ಎಂದು ವಿವರಿಸಿದರು. 2023-24ನೇ ಸಾಲಿನಲ್ಲಿ 11,144 ಕೋಟಿ ರೂಪಾಯಿ, 2024-25ನೇ ಸಾಲಿನಲ್ಲಿ 14,282 ಕೋಟಿ ರೂಪಾಯಿ ಹಾಗೂ 2025-26ನೇ ಸಾಲಿನಲ್ಲಿ 13,433 ಕೋಟಿ ರೂಪಾಯಿ ಸೇರಿ ಒಟ್ಟು 38,859 ಕೋಟಿ ರೂಪಾಯಿ ಹಣವನ್ನು ಎಸ್ಸಿ ಎಸ್ಟಿ ಸಮುದಾಯದ ಅನುದಾನವನ್ನು ಗ್ಯಾರಂಟಿಗಾಗಿ ದುರ್ಬಳಕೆ ಮಾಡಲಾಗಿದೆ. ಪ್ರಸ್ತುತ 15,000 ಕೋಟಿ ರೂಪಾಯಿ ಹಣವನ್ನು ಪ್ರಸಕ್ತ ಬಜೆಟ್ನಲ್ಲಿಯೂ ದುರ್ಬಳಕೆ ಮಾಡಲು ಯೋಜನೆ ಸಿದ್ಧವಾಗಿದೆ ಎಂದರು. 7ಡಿ ಕಾಯ್ದೆಯನ್ನು ಕಿತ್ತು ಹಾಕಿ ಎಸ್ಸಿ ಎಸ್ಪಿ ಯೋಜನೆಯನ್ನು ಬಲಪಡಿಸಿದ್ದು ತಾನು ಎಂದು ಬೆನ್ನು ತಟ್ಟಿಕೊಳ್ಳುವ ಸಿದ್ದರಾಮಯ್ಯ ಅವರು ದಲಿತರ ಮೀಸಲು ನಿಧಿಗೆ ಕನ್ನ ಹಾಕುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಪ್ರಸಕ್ತ ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲು ಅನುದಾನವನ್ನು ಗ್ಯಾರಂಟಿಗೆ ಮೀಸಲಿರಿಸುವುದಿಲ್ಲ ಎಂಬ ಘೋಷಣೆಯನ್ನು ಮುಖ್ಯಮಂತ್ರಿಗಳು ಮೊದಲೇ ಮಾಡಬೇಕು. 3 ವರ್ಷಗಳಿಂದ ದುರ್ಬಳಕೆ ಆದ ಹಣವನ್ನು ಮರಳಿ ನೀಡಬೇಕು. ಎಲ್ಲಾ ಜಿಲ್ಲೆಯ ದಲಿತರಿಗೆ ಮೂಲ ಸೌಲಭ್ಯ ಒದಗಿಸಲು ತಲಾ 1,000 ಕೋಟಿ ರೂಪಾಯಿ ಹಣ ನೀಡಬೇಕು. ದುರ್ಬಳಕೆಗೆ ದಾರಿ ಮಾಡಿಕೊಡುತ್ತಿರುವ 7ಸಿ ಕಾಯ್ದೆಯನ್ನು ರದ್ದು ಮಾಡಬೇಕು. ಸಂವಿಧಾನ ರಕ್ಷಣಾ ಅಭಿಯಾನಕ್ಕೆ ಸರ್ಕಾರದಿಂದ ಅನುದಾನ ನೀಡಬೇಕೆಂದು ಆಗ್ರಹಿಸಿದರು. ಈ ಬಗ್ಗೆ ತುರ್ತಾಗಿ ಕ್ರಮ ಆಗದಿದ್ದರೆ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಸಿದರು. ಈ ವೇಳೆ ಪಟ್ಟಣ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಶ್ಯಾಮಿಲಿ ಪಾಟಣ್ಕರ್, ಬಿಜೆಪಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ, ಪ್ರಧಾನ ಕಾರ್ಯದರ್ಶಿ ನಟರಾಜ್ ಗೌಡರ್, ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರವಿ ಸಿದ್ದಿ ಉಪಸ್ಥಿತರಿದ್ದರು. ಈ ರೀತಿಯಾಗಿ ಹಗಲಲ್ಲಿ ಧರಣಿ ಮಾಡುವಂತ ಕೆಲಸ ಇದು ಸರ್ಕಾರದಿಂದ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮೇಲೆ ಆಗ್ತಾ ಇದೆ ಅನ್ನೋದಕ್ಕೆ ಇದು ಪಕ್ಕಾ ಉದಾಹರಣೆ. 2023-24 ಸಾಲಿನಲ್ಲಿ ದುರ್ಬಳಕೆ ಪ್ರಮಾಣ 11,144 ಕೋಟಿ. ಹಾಗೆ 2024-25 14,287 ಕೋಟಿ ದುರ್ಬಳಕೆ. 2025-26 ಮತ್ತೆ 13,433 ಕೋಟಿ ದುರ್ಬಳಕೆ ಆಗಿದೆ. ನಾನು ಯಾವಾಗ ಬಳಕೆ ಮಾಡ್ತಾರೆ? ಈಗ ಫೆಬ್ರವರಿ 16ರ ಅಂಕಿ ಸಂಖ್ಯೆ ಪ್ರಕಾರದಲ್ಲಿ ನಾನು ಕೊಡ್ತಾ ಇದ್ದೇನೆ, ಆ ದಿನಾಂಕದ ಪ್ರಕಾರ. ಹೀಗಾಗಿ ಉಳಿದ ಹಣ ಬಳಕೆನೂ ಆಗಿರುವಂಥ ಸಾಧ್ಯತೆ ಇದೆ. ಈಗ ಒಟ್ಟಾರೆಯಾಗಿ ಒಂದಷ್ಟು ಅಂಶಗಳು ನಾನು ಉಲ್ಲೇಖ ಮಾಡೋದಾದರೆ, ಪ್ರತಿಯೊಂದು ಇಲಾಖೆಗೆ, ಸರ್ಕಾರದ ಎಲ್ಲ ಇಲಾಖೆಗೂ ಒಂದಷ್ಟು ಅನುದಾನವನ್ನು ಎಸ್ಟಿ ಮತ್ತು ಎಸ್ಟಿ ಅನುದಾನದಲ್ಲಿ ಇಡುತ್ತೇವೆ. ಎಲ್ಲ ಇಲಾಖೆಗಳು ತಮ್ಮ ಅನುದಾನದಲ್ಲಿ 24% ಅನುದಾನ ಬಳಕೆ ಮಾಡಬೇಕು ಅಂತಿದೆ. ರಾಜ್ಯದಲ್ಲಿ ಬೊಮ್ಮಾಯಿಯವರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ ಎಸ್ಸಿ ಮತ್ತು ಎಸ್ಟಿಗಳ ಈ ಮೀಸಲಾತಿಯ ಪ್ರಮಾಣ ಹೆಚ್ಚು ಮಾಡ್ತೇವೆ. ಆಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಗ್ಯಾರಂಟಿಯನ್ನು ಪರಿಪೂರ್ಣಗೊಳಿಸೋ ಸಲುವಾಗಿ, ನಡೆಸೋ ಸಲುವಾಗಿ ನಮಗೆಲ್ಲ ಗೊತ್ತಿದೆ, ಸರ್ಕಾರದ ಬೇರೆ ಬೇರೆ ಇಲಾಖೆಯ ಅಭಿವೃದ್ಧಿ ಹಣವನ್ನು ತೊಡಗಿಸ್ತಾ ಇರುವಂಥ. ಅದರಲ್ಲಿ ಪ್ರಬಲವಾಗಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸರ್ವಾಂಗೀಣ ವಿಕಾಸಗೋಸ್ಕರ ಇರುವಂತಹ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿ ಅನುದಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ಗ್ಯಾರಂಟಿಗಳಿಗೆ ಬಳಸ್ತಾ ಇದೆ. ಇದರಂತೆ ಅನೇಕ ರೀತಿಯಲ್ಲಿ ಅಭಿವೃದ್ಧಿಗೋಸ್ಕರ ಇರುವಂತಹ ವಿಶೇಷ ಯೋಜನೆ ಅಂತ ಕರೀತೇವೆ. ಆ ವಿಶೇಷ ಯೋಜನೆಯಲ್ಲಿ ಬಳಸಬೇಕಂತ ಹಣ ಇವತ್ತು ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ. ಪ್ರಗತಿ ಕಾಲನಿ ಹೆಸರಲ್ಲಿ ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ವಿದ್ಯುತ್ ಇರ್ಬೋದು, ಎಲ್ಲ ಸೌಲಭ್ಯಗಳು ಕೊಡಬೇಕಾದಂಥ ಯೋಜನೆ ಸರಿಯಾಗಿ ಆಗದಿರ್ಲಿಕ್ಕೆ ಕಾರಣ ನಮ್ಮ ಈ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿನ ಬೇರೆ ಕಡೆ ಬಳಕೆ ಆಗ್ತಾ ಇರುವುದರಿಂದ. ಈಗ ಬಹಳ ಪ್ರಬಲವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊದಲೇ ಮನವಿ ಮಾಡ್ತೀವಿ, ಈ ಸಲ ಬಜೆಟ್ನಲ್ಲಿ ನಮ್ಮ ಏನು ಬಜೆಟ್ನಲ್ಲಿ ಹಣ ಇಡ್ತಾರೆ ಸಂಪೂರ್ಣ ನಮಗೆ ಬಳಕೆ ಆಗಬೇಕು ಅನ್ನೋಂಥ ವಿನಂತಿ ಮಾಡ್ತೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.